ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಅನೇಕ ವಿದ್ಯಾರ್ಥಿಗಳಾದರೆ ಸೆಕೆಂಡ್ ರೌಂಡ್ ಬಗ್ಗೆ ಹಾಗೆ ಥರ್ಡ್ ರೌಂಡ್ ಬಗ್ಗೆ ಒಂದು ಕ್ಲಿಯರ್ ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಹಾಗೆ ಈಗ ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಕೊಟ್ಟಿದ್ರಿ, ಹಾಗೆ ಚಾಯ್ಸ್ 2 ಕೊಟ್ಟಿದ್ರಿ. ನಮಗೆ ಒಂದು ಫೀಸ್ ಡೀಟೇಲ್ಸ್ ಆದರೆ ಡೌನ್ಲೋಡ್ ಆಗ್ತಿಲ್ಲ, ನಾವು KAಗಾದರೆ ಫೀಸ್ ಪೇ ಮಾಡಿದ್ರಿ ಅಂತ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಾದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಕೇಳ್ತಿದ್ದಾರೆ. ಹಾಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾ ಅಂತ, ಹಾಗೆ ಸೆಕೆಂಡ್ ರೌಂಡು ಯಾವಾಗಿಂದ ಶುರುವಾಗುತ್ತೆ, ಹಾಗೆ ಥರ್ಡ್ ರೌಂಡು ಇದೆಯಾ ಇಲ್ವಾ ಅಂತ ಈ ರೀತಿ ಕೆಲವೊಂದು ಡೌಟ್ಸ್ ಆದರೆ ಕೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದೇ ರೀತಿ ನಿಮಗೆ ಕೌನ್ಸಿಲಿಂಗ್ ಅಪ್ಡೇಟ್ಸು ಕಂಟಿನ್ಯೂಸ್ ಆಗಿ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಇದಾದ ನಂತರನೂ ನಿಮಗೆ ರೆಗ್ಯುಲರ್ ಆಗಿ ಹಾಸ್ಟೆಲ್ಸು ಹಾಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಅದರಿಂದ ಎಲ್ಲರೂ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ, ಮತ್ತು ವಿಡಿಯೋನಾದರೆ ನೋಡಿ. ಅನೇಕ ವಿದ್ಯಾರ್ಥಿಗಳು ನಾನು ಬೆಳಿಗ್ಗೆನೂ ಒಂದು Q&A ವಿಡಿಯೋಸ್ ಅಂತ ನೀವು ಮಾಡಿರೋ ಕಾಮೆಂಟ್ಸ್ನ ತಗೊಂಡು ಆನ್ಸರ್ ಮಾಡೋಕ್ಕಾದರೆ ಟ್ರೈ ಮಾಡಿ ವಿಡಿಯೋ ಆದರೆ ಮಾಡಿದೆ. ಅದರಲ್ಲೂ ಅಷ್ಟೇ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿದ್ದೀರಾ, ಮತ್ತೆ ಅದೇ ಸೇಮ್ ಡೌಟ್ಸ್ನ ಕೇಳಿದ್ದನ್ನೇ ಮತ್ತೆ ಆದರೆ ಕೇಳ್ತಿದ್ದೀರಾ. ಪ್ಲೀಸ್ ಏನಾದರೂ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅರ್ಥ ಆಗಲಿಲ್ಲ ಅಂದರೆ ಮಾತ್ರ ಡೌಟ್ ಕೇಳಿ, ಮತ್ತೆ ಸೇಮ್ ಕಾಮೆಂಟ್ನ ಮಾಡಬೇಡಿ. ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಈಗಾಗಲೇ ತುಂಬ ಕಾಮೆಂಟ್ಸ್ ಆದರೆ ಬಂದಿದೆ, ಅದಕ್ಕೂ ನಾನು ಟ್ರೈ ಮಾಡಿ ಆನ್ಸರ್ ಆದರೆ ಮಾಡ್ತಾಯಿದ್ದೀನಿ. ನೀವು ರಿಪೀಟೆಡ್ ಕಾಮೆಂಟ್ಸು ಈಗಾಗಲೇ ನಾನು ಪ್ರೀವಿಯಸ್ ವೀಡಿಯೋಸ್ ಆದರೆ ಮಾಡಿ ಅದರಲ್ಲಿ ಆದರೆ ತಿಳಿಸ್ಕೊಟ್ಟಿರ್ತೀನಿ. ಅದೇ ಡೌಟ್ಸ್ನ ಪದೇ ಕೇಳ್ತಿದ್ರೆ ನಾನು ಈಗಾಗಲೇ ಕೌನ್ಸಿಲಿಂಗ್ ಅಪ್ಡೇಟ್ಸು ಒಂದು 1.5 ಮಂತು 2 ಮಂತ್ಸಿಂದ ಕೊಡ್ತಾ ಬಂದಿದ್ದೀನಿ. ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಮ್ಮ ಚಾನಲ್ದು ಆಲ್ಮೋಸ್ಟು ಎಲ್ಲ ಕೆಲವೊಂದು ವಿದ್ಯಾರ್ಥಿಗಳಿಗಾದ್ರೆ ಗೊತ್ತಿರುತ್ತೆ, ಅವರೇ ನಿಮ್ಮ ಕಾಮೆಂಟ್ಸ್ಗಾದ್ರೆ ರಿಪ್ಲೈ ಮಾಡ್ತಿದ್ದಾರೆ. ಆದರೂ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿದೆ ಮತ್ತೆ ಸೇಮ್ ಡೌಟ್ಸ್ನಾದರೆ ಕೇಳ್ತಿದ್ದಾರೆ. ಮೊದಲು ವಿಡಿಯೋನಾದರೆ ವಾಚ್ ಮಾಡಿ, ಆಮೇಲೆ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಮಾತ್ರ ಕಮೆಂಟ್ ಮಾಡಿ. ಸೇಮ್ ಕೇಳಿದ ಕ್ವಶನನ್ನೇ ಮತ್ತೆ ರಿಪೀಟೆಡ್ ಆಗಿ ಕೇಳಬೇಡಿ ಪ್ಲೀಸ್. ಬನ್ನಿ, ಮೊದಲಿಗೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳಾದರೆ ನಾವು ಫೀಸ್ ಆದರೆ ಪೇ ಮಾಡಿದಿರಿ, ಆದರೆ ನಮಗೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗ್ತಿಲ್ಲ ಅಂತ ಕೇಳ್ತಿದ್ದಾರೆ. ನೋಡಿ, ನೀವು ಚಾಯ್ಸ್ 1 ಕೊಟ್ಟಿದ್ದರೆ ನಿಮಗೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗುತ್ತೆ. ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಒಮ್ಮೆ ಆದರೆ ನೀವು ಲಾಗಿನ್ ಆದರೆ ಹಾಗೆ ಲಾಗೌಟ್ ಆಗಿ ಮತ್ತೆ ಲಾಗಿನ್ ಆಗಿ ಆದರೆ ಚೆಕ್ ಮಾಡಿ. ಇಲ್ಲಿ ಏನಾದರೆ ಆಯ್ಕೆ, ಪಾವತಿ ಮತ್ತು ಪ್ರವೇಶ ಆದೇಶ ಡೌನ್ಲೋಡ್ ಲಿಂಕ್ ಅಂತ ಇದೆಯೋ ಈ ಲಿಂಕ್ ಮೂಲಕ ಆದರೆ ಹೋಗಿ ನೀವು ಆದರೆ ಟ್ರೈ ಮಾಡಿ. ಚಾಯ್ಸ್ 1 ಕೊಟ್ಟಿದ್ದರೆ ಇನ್ ಕೇಸ್ ಆಗಲಿಲ್ಲ ಅಂದರೆ ನೀವು KAಗಾದರೆ ಮೇಲ್ ಮಾಡಬೇಕಾಗುತ್ತೆ. ನಿಮ್ಮ ಪ್ರಾಬ್ಲಮ್ ಏನಾಗಿದೆಯೋ ನೀವು ಚಾಯ್ಸ್ 1 ಕೊಟ್ಟಿರೋದು ಪ್ರಿಂಟ್ ಆದರೆ ಡೌನ್ಲೋಡ್ ಮಾಡ್ಕೋಬೋದು, ಚಾಯ್ಸ್ 1 ಸೆಲೆಕ್ಷನ್ ಮಾಡಿರೋದು. ಅದ್ರ ಜೊತೆಗೆ ನೀವು ಫೀಸ್ನ ಪೇ ಮಾಡಿರೋದು ಚಲನ್ನ ಸ್ಕ್ರೀನ್ಶಾಟ್ನ ಎಲ್ಲ ತಗೊಂಡು KAಗಾದರೆ ಮೇಲ್ ಮಾಡಿ. ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಮತ್ತೆ ನೀವು ಕಾಲೇಜ್ ಡೈರೆಕ್ಟಾಗಿ KAಗೆ ವಿಸಿಟ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಯಾವುದೇ ರೀತಿ ಆಪ್ಷನ್ ಆದರೆ ಇಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿ KAಗೆ. ಇನ್ ಕೇಸ್ ಆಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ KAಗಾದರೆ ಭೇಟಿ ನೀಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನೀವು ಚಾಯ್ಸ್ 2 ಕೊಟ್ಟು ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗಲಿಲ್ಲ ಅಂದರೆ ನೀವು ವರಿ ಆಗೋಗುತ್ತಿಲ್ಲ, ನಿಮಗೆ ಅಡ್ಮಿಷನ್ ಆರ್ಡ್ರು ಬೇಕಾಗೂ ಇಲ್ಲ. ಯಾರಾದರೆ ಚಾಯ್ಸ್ 2 ಕೊಟ್ಟಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಜಸ್ಟ್ ನೀವು ಫೀಸ್ನಾದರೆ ಪೇ ಮಾಡಿ ನೆಕ್ಸ್ಟ್ ರೌಂಡ್ವರೆಗೂ ವೆಯ್ಟ್ ಮಾಡಿ. ಅಲ್ಲಿ ಕಾಲೇಜ್ ಸಿಗೋ ಕಾಲೇಜ್ಗೆ ನಿಮಗೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗುತ್ತೆ. ಈ ಫೀಸ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ, ಆಗ ನೀವು ಕಾಲೇಜ್ಗೆ ರಿಪೋರ್ಟ್ ಆಗೋಕ್ಕೆ ಹೋಗಬೇಕಾಗುತ್ತೆ. ಆಗ ನಿಮಗೆ ಅಡ್ಮಿಷನ್ ಆರ್ಡರ್ ಆದರೆ ನೆಸೆಸಿಟಿ ಇದೆ. ಈಗ ನಿಮಗೆ ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಆರ್ಡರ್ ಆದರೆ ಬೇಕಾಗಿಲ್ಲ. ಯಾರಾದರೆ ಚಾಯ್ಸ್ 2 ಕೊಟ್ಟಿದ್ದೀರಾ ಅಂಥ ವಿದ್ಯಾರ್ಥಿಗಳು. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಾದರೆ ನಾವು ಆನ್ಲೈನಲ್ಲಿ ಫೀಸ್ ಆದರೆ ಪೇ ಮಾಡಿದಿರಿ, ನಮಗೆ ಅಕ್ನಾಲಜ್ಮೆಂಟು ಡೌನ್ಲೋಡ್ ಆಗ್ತಿಲ್ಲ, ಫೀಸ್ ಡೀಟೇಲ್ಸ್ ಆದರೆ ಡೌನ್ಲೋಡ್ ಆಗ್ತಿಲ್ಲ ಅಂತ ಕೇಳ್ತಿದ್ದೀರಾ. ನೀವು ಈಗಾಗಲೇ KA ಚಲನ್ ಆದರೆ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಅದ್ರ ಮುಖಾಂತರನೇ ನೀವು ಫೀಸ್ನಾದರೆ ಪೇ ಮಾಡಿರ್ತೀರ. ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು. ಒಂದು ಆನ್ಲೈನಲ್ಲಿ ಪೇ ಮಾಡಿದರೆ ಗೂಗಲ್ ಪೇ ಇಲ್ಲ ಫೋನ್ಪೇ ಆಗಿ ನೆಫ್ಟು ಯಾವುದಾದ್ರೂ ಮಾಡಿದರೆ ಆ ಚಲನ್ ಜೊತೆಗೆ ನೀವು ಈ ಆನ್ಲೈನಲ್ಲಿ ಪೇಮೆಂಟ್ ಮಾಡಿರೋ ಸ್ಕ್ರೀನ್ಶಾಟ್ ಆದರೆ ತೊಗೊಂಡೋಗಿ ಇದ್ರ ಜೊತೆಗೆ ಚಾಯ್ಸ್ 1 ಕೊಟ್ಟಿದ್ದರೆ ನಿಮಗೆ ಅಡ್ಮಿಷನ್ ಆರ್ಡರ್ ಆದರೆ ಇರುತ್ತೆ. ಇಷ್ಟು ತಗೊಂಡು ಕಾಲೇಜ್ಗಾದರೆ ಹೋಗಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆನ್ಲೈನಲ್ಲಿ ಪೇ ಮಾಡಿರೋ ಸಕ್ಸಸ್ ಆಗಿರೋ ಸ್ಕ್ರೀನ್ಶಾಟ್ ಆದರೆ ತೊಗೊಂಡು ಅದನ್ನೇ ಪ್ರಿಂಟ್ ಹಾಕ್ಸ್ಕೊಳ್ಳಿ. ನಿಮಗೆ ಮತ್ತೆ KAಯಲ್ಲಿ ನೀವು ಫೀಸ್ ಪೇ ಮಾಡಿದ್ದೀರಾ ಅಂತ ಅಕ್ನಾಲಜ್ಮೆಂಟು ಚಲನ್ನು ಯಾವುದೇ ರೀತಿ ಬರಲ್ಲ. ಒಮ್ಮೆ ನಿಮಗೆ ಚಲನ್ ಆದರೆ ಡೌನ್ಲೋಡ್ ಆಗುತ್ತೆ ಅಷ್ಟೇ. ಚಲನ್ ಡೌನ್ಲೋಡ್ ಆದ್ರೇ ನಿಮಗೆ ಒಂದು 1 to 2 ಅವರ್ಸಲ್ಲಿ ನೀವು ಫೀಸ್ ಪೇ ಮಾಡಿದ ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗೋದು. ಸೊ ಅದರಿಂದ ನಿಮಗೆ ಯಾವುದೇ ಈಗ ಸೆಕೆಂಡ್ ರೌಂಡ್ ಬಗ್ಗೆ ಆದರೆ ತಿಳ್ಕೊಳ್ಳೋಣ. ಈಗಾಗಲೇ ಫಸ್ಟ್ ರೌಂಡು 21ಗಾದರೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ಅಂದರೆ ಥರ್ಸ್ಡೇ 5:30ವರೆಗೂ ಆದರೆ ಕಾಲೇಜ್ಗೆಲ್ಲ ಜಾಯ್ನಿಂಗ್ ಆಗೋಕ್ಕೆ ಲಾಸ್ಟ್ ಡೇಟ್ ಹತ್ರ ಕೊಟ್ಟಿದ್ದಾರೆ. ಇದಾದ ನಂತರ ನಿಮಗೆ ಆಫ್ಟರ್ ಒಂದು 3 to 4 ಡೇಸ್ ಕಂಪ್ಲೀಟ್ ಆದ ನಂತರ ನಿಮಗೆ ಆಫ್ಟರ್ ನವೆಂಬರ್ 25 ಅಂತ ಹೇಳ್ತೀನಿ. ಇದೇ ಏನಾದರೂ ನಾನು ತೋರಿಸ್ತಿದ್ದೀನಿ PGCET 24 ಇಂಟರ್ಫೇಸಲ್ಲಿ. ಇಲ್ಲಿ ನಿಮಗೆ ಮತ್ತೆ ಶೆಡ್ಯೂಲ್ ಆದರೆ ಬಿಟ್ಟು ಮತ್ತೆ ಒಂದು ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಲಿಂಕ್ ಎಲ್ಲ ಬಿಡ್ತಾರೆ. ಆದರೆ ಅದರಲ್ಲಿ ಸೆಕೆಂಡ್ ರೌಂಡಲ್ಲಿ ನ್ಯೂ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಈಗಾಗಲೇ ನಾನು ಹಿಂದಿನ ವೀಡಿಯೋಸಲ್ಲಿ ಸುಮಾರು ವೀಡಿಯೋಸಲ್ಲಿ ಕೇಳಿದ್ದೀನಿ, ಆದರೂ ಸುಮಾರು ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದೀನಿ, ನೀವು ಚಾಯ್ಸ್ 2 ಆದರೂ ಕೊಟ್ಟಿರಿ, ಚಾಯ್ಸ್ 3 ಆದರೂ ಕೊಟ್ಟಿರಿ, ನೀವು ಹೊಸ ಕಾಲೇಜಸ್ನಾದರೆ ಆ್ಯಡ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ.
ಚಾಯ್ಸ್ 3 ಕೊಟ್ಟ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸಿಕ್ಕಿರೋ ಕಾಲೇಜು ಡಿಲೇಟ್ ಆಗಿರುತ್ತೆ. ಇನ್ನು ಉಳಿದಿದ್ದೆಲ್ಲ ಕಾಲೇಜಸ್ಸು ಹಾಗೆ ಇರುತ್ತೆ. ನೀವು ಅದರಲ್ಲಿ ರಿಆರ್ಡರು ಹಾಗೆ ಆಲ್ಟರು ಹಾಗೆ ಡಿಲೇಟ್ ಆದರೆ ಮಾಡ್ಕೋಬೋದು, ಮಾಡಿಫೈ ಆದರೆ ಮಾಡ್ಕೋಬೋದು. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ನಾವು ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗ್ತಾ ಇದ್ರೆ ಹಾಗೆ ನಾವು ಚಾಯ್ಸ್ 3 ಆದರೆ ಕೊಡ್ತಿದ್ದೀರಿ ಸರ್, ಹಾಗೆ ಚಾಯ್ಸ್ 2 ಆದರೆ ಕೊಟ್ಟಿದ್ದೀರಿ. ನಮಗೆ ಎಲ್ಲೂ ಆಪ್ಷನ್ ಎಂಟ್ರಿ ಮಾಡೋಕ್ಕಾದ್ರೆ ಅವಕಾಶ ಆದರೆ ಇಲ್ಲ, ನಾವು ಮಾಡಿಫೈ ಮಾಡೋಕ್ಕೂ ರಿಆರ್ಡರ್ ಮಾಡೋಕ್ಕೂ ಡಿಲೇಟ್ ಮಾಡೋಕ್ಕಾದ್ರೆ ಅವಕಾಶ ಆದರೆ ಸಿಗ್ತಿಲ್ಲ ಅಂತ ಅನೇಕ ವಿದ್ಯಾರ್ಥಿಗಳಾದ್ರೆ ಕೇಳ್ತಿದ್ದಾರೆ. ನಾನು ಈಗಾಗಲೇ ಹಿಂದಿನ ವಿಡಿಯೋಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ನೀವು ಏನಾದರೆ ಚಾಯ್ಸ್ ಎಂಟ್ರಿ ಮಾಡ್ತಿದ್ದೀರಾ ಅದು ಈ ರೌಂಡ್ಗೆ ಸಂಬಂಧಪಟ್ಟಿದ್ದು. ಇದಾದ ನಂತರ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾಗ ಆಗ ನೀವು ಮಾಡಿಫೈ ಮಾಡೋಕ್ಕೆ, ರಿಆರ್ಡರ್ ಮಾಡೋಕ್ಕೆ, ಡಿಲೀಟ್ ಮಾಡೋಕ್ಕಾದ್ರೆ ಆಗುತ್ತೆ. ಈಗ ಕಂಪ್ಲೀಟಾಗಿ ಫಸ್ಟ್ ರೌಂಡ್ ಆದರೆ ಕಂಪ್ಲೀಟಾಗಿ ಮುಗಿಬೇಕು. ಇದಾದ ನಂತರ ಸೆಕೆಂಡ್ ರೌಂಡು ಶುರುವಾದಾಗ ನೀವು ಕಾಲೇಜಸ್ನಾದರೆ ಮಾಡಿಫೈ ಮಾಡೋಕ್ಕೆ ಹಾಗೆ ಆಲ್ಟರ್ ಮಾಡೋಕ್ಕೆ, ಡಿಲೀಟ್ ಮಾಡೋಕ್ಕಾದ್ರೆ ಕಾಲಾವಕಾಶ ಆದರೆ ಇರುತ್ತೆ. ಒಂದು 2 ಡೇಸ್ ಆದರೆ ಟೈಮ್ ಕೊಡ್ತಾರೆ, ನೀವು ಆವಾಗ ಮಾಡಬೇಕು. ಇವಾಗ ಯಾವುದೇ ರೀತಿ ಮಾಡೋ ಆಗುತ್ತಿಲ್ವ. ನೀವು ಚಾಯ್ಸ್ 3 ಚಾಯ್ಸ್ 2 ಕೊಟ್ಟವರು ಆರಾಮಾಗಿ ನೀವು ಚಾಯ್ಸ್ 2 ಕೊಟ್ಟವರು ಫೀಸ್ ಪೇ ಮಾಡಿದರೆ ಸುಮ್ಮನೆ ಅದನ್ನು ರೆಫರೆನ್ಸ್ಗಾದರೆ ಇಟ್ಕೊಳ್ಳಿ. ನೆಕ್ಸ್ಟ್ ರೌಂಡಲ್ಲಿ ಬಿಟ್ಟಾಗ ಮತ್ತೆ ಅದಕ್ಕಾದರೆ ಟ್ರಾನ್ಸ್ಫರ್ ಮಾಡ್ತಾರೆ ಆ ಕಾಲೇಜ್ಗೆ. ಇನ್ನು ಚಾಯ್ಸ್ 3 ಕೊಟ್ಟವರು ನೀವು ಆರಾಮಾಗಿ ಸುಮ್ಮನೆ ಇರಿ, ನೀವು ಏನೂ ಮಾಡೋ ಅಗತ್ಯವಿಲ್ಲ. ಚಾಯ್ಸ್ 3 ಕೊಟ್ಟವರು ನೆಕ್ಸ್ಟ್ ರೌಂಡು ಬಂದಾಗ ನೆಕ್ಸ್ಟ್ ರೌಂಡಲ್ಲಾದರೆ ಪಾರ್ಟಿಸಿಪೇಟ್ ಮಾಡಿ. ಈಗ ಯಾವುದೇ ರೀತಿ ಆಲ್ಟರ್ ಮಾಡೋಕ್ಕೆಲ್ಲ ಕಾಲಾವಕಾಶ ಆದರೆ ಇಲ್ಲ, ನೀವು ಮಾಡೋಕ್ಕೂ ಆಗೋದಿಲ್ಲ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ನಮಗೆ ಸೀಟ್ ಅಲಾಟ್ ಆಗಿಲ್ಲ, ಫಸ್ಟ್ ರೌಂಡಲ್ಲಿ ನಾವು ಚಾಯ್ಸ್ ಎಂಟ್ರಿ ಮಾಡಬೇಕಂತ ಕೇಳ್ತಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಚಾಯ್ಸ್ ಎಂಟ್ರಿ ಆದರೆ ಮಾಡೋಕ್ಕಾಗಲ್ಲ, ನೀವು ಮಾಡೋದು ಬೇಡ. ಸೆಕೆಂಡ್ ರೌಂಡಲ್ಲಿ ನೀವು ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿನೂ ಮಾಡೋಂಗಿಲ್ಲ, ಫೀಸ್ನೂ ಪೇ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಬಿಟ್ಟಾಗ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಜಸ್ಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ನ ಪಾರ್ಟಿಸಿಪೇಟ್ ಮಾಡ್ಬೋದು. ಕಾಲೇಜ್ಗೆ ಯಾರಿಗೆಲ್ಲ ಅಲಾಟ್ ಆಗಿಲ್ವೋ ಅಂಥ ವಿದ್ಯಾರ್ಥಿಗಳು. ಇನ್ನು ಥರ್ಡ್ ರೌಂಡ್ ಬಗ್ಗೆ ಹೇಳೋದಾದರೆ ಇದು ಡಿಪೆಂಡ್ಸ್ ಆನ್ ಸೀಟ್ಸ್ ಅವೈಲೇಬಲ್. ಏನಾದರೂ ಲಾಸ್ಟ್ ಇಯರ್ 1 ವರ್ಷ ಮಾತ್ರ ಒಂದು ಥರ್ಡ್ ರೌಂಡ್ ಆದರೆ ಕಂಡಕ್ಟ್ ಮಾಡಿದರು. KSET ಬಿಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಆದರೆ PGCETಯಲ್ಲಿ ಸೀಟ್ಸ್ ಉಳಿಯೋದೇ ಕಡಿಮೆ. ಆಲ್ಮೋಸ್ಟ್ ಒಂದು 50% ಸೀಟ್ನ ಮ್ಯಾನೇಜ್ಮೆಂಟ್ಗೆ ಅಂತಲೇ ಉಳಿಸ್ಕೊಂಡಿರ್ತಾರೆ. ಅದನ್ನು ಬಿಟ್ಟು ಒಂದು 50% ಸೀಟ್ಸ್ ಅಷ್ಟೇ KEಗಾದರೆ ಕೊಡೋದು, ನಡೆಸಿ ಅಂತ ಗೌರ್ಮೆಂಟ್ ಸೀಟ್ಸು. ಅದರಲ್ಲಿ ಏನಾದರೂ ಫಸ್ಟ್ 2 ರೌಂಡ್ಸಲ್ಲಿ ಉಳಿದ್ರೆ ಥರ್ಡ್ ರೌಂಡ್ ಆದರೆ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಒಂದು ಅವೈಲೇಬಿಲಿಟಿ ಆಫ್ ಸೀಟ್ಸ್ ನೋಡಿಕೊಂಡು ಲಿಮಿಟೆಡ್ ಕಾಲೇಜಸ್ಸಲ್ಲಿ ಯಾವ ಕಾಲೇಜಸಲ್ಲಿ ಸೀಟ್ಸ್ ಅವೈಲೇಬಲ್ ಇದೆಯೋ ಆ ಕಾಲೇಜಸ್ದು ಸಪ್ರೇಟ್ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ. ಅದರಲ್ಲಿ ನೀವು ಕಾಲೇಜಸ್ನಾದರೆ ಆ್ಯಡ್ ಮಾಡ್ಬೋದು. ಥರ್ಡ್ ರೌಂಡ್ ಇನ್ ಕೇಸ್ ಇದ್ದರೆ ಮಾತ್ರ. ಸೆಕೆಂಡ್ ರೌಂಡಲ್ಲಿ ನೀವು ಯಾವುದೇ ಕಾರಣಕ್ಕೂ ಕಾಲೇಜಸ್ನೆಲ್ಲ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಸುಮಾರು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಸರ್, ನಾವು ಆಲ್ರೆಡಿ ಚಾಯ್ಸ್ 3 ಕೊಟ್ಬಿಟ್ಟಿದ್ರಿ, ಈಗ ಕಾಲೇಜೆಲ್ಲ ಡಿಲೇಟ್ ಆಗಿದೆ, ನೆಕ್ಸ್ಟ್ ರೌಂಡಲ್ಲಿ ನಮಗೆ ಕನ್ಫರ್ಮ್ ಆಗಿ ಸೀಟ್ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ನಿಮಗೆ ಕನ್ಫರ್ಮ್ ಆಗಿ ಸೀಟ್ ಸಿಗುತ್ತಾ ಅಂತ ಹೇಳೋಕ್ಕಾಗಲ್ಲ. ಒಂದು ಮೋಸ್ಟ್ 90% ಸೀಟ್ ಆದರೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಆದರೆ ನೀವು ಆ್ಯಡ್ ಮಾಡಿರೋ ಕಾಲೇಜಸ್ಸು ನಿಯರ್ ಬೈ ಯುವರ್ ಕಟ್ ಆಫ್ ಒಂದು +or-1000 ರ್ಯಾಂಕಿಂಗು ಅಟ್ಲೀಸ್ಟು ನಿಯರ್ ಬೈ ಇರೋ ಕಾಲೇಜಸ್ ಆದರೆ ನೀವು ಆ್ಯಡ್ ಮಾಡಿರಬೇಕು. ನಮಗೆ ಸಿಗುತ್ತಾ ಅಂತ ಹೇಳಿ ನೀವು ಎಲ್ಲ ಟಾಪ್ ಕಾಲೇಜಸ್ ಎಲ್ಲ ಬಿಟ್ಟಿದ್ರೆ, ಯಾಕಂದರೆ ನೀವು ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ. ಪ್ರೀವಿಯಸ್ ಆಗಿ ಒಂದು ನಿಮ್ಮ ರ್ಯಾಂಕ್ ನಿಯರ್ ಬೈ ಇರೋ ಕಾಲೇಜಸ್ನ ಆ್ಯಡ್ ಮಾಡಿದರೆ ಆಗ ಸೀಟ್ ಆದರೆ ಸಿಗೋ ಚಾನ್ಸಸ್ ಆದರೆ 100% ನಿಮಗೆ ಇರುತ್ತೆ. ಇಲ್ಲ ಅಂದರೆ ನಿಮಗೆ 50-50 ಚಾನ್ಸಸ್ ಆದರೆ ಇರುತ್ತೆ. ಆಲ್ಮೋಸ್ಟ್ ಒಂದು ಅವೈಲೇಬಿಲಿಟಿ ಆಫ್ ಸೀಟ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಫಸ್ಟ್ ರೌಂಡಲ್ಲಿ ಫಿಲ್ ಆಗಿಬಿಡುತ್ತೆ ಒಂದು 60-70% ಸೀಟ್ಸು. ಇನ್ನು ಉಳಿದ ಸೀಟ್ಸು ಸೆಕೆಂಡ್ ರೌಂಡಲ್ಲಾದರೆ ಬರೋದು. ಆಲ್ಮೋಸ್ಟ್ ಕ್ಯಾಂಡಿಡೇಟ್ಸ್ ಎಲ್ಲ ಫಸ್ಟ್ ರೌಂಡಲ್ಲೇ ಪ್ರಿಪೇರ್ ಮಾಡಿ ಸಿಕ್ಕಿರೋ ಕಾಲೇಜ್ಗೆ ಜಾಯ್ನ್ ಆಗ್ತಾರೆ, ಇಲ್ಲ ಹೋಲ್ಡ್ ಮಾಡಿಟ್ಟಿರ್ತಾರೆ. ಅದರಿಂದ ಅವೈಲೇಬಿಲಿಟಿ ಆಫ್ ಸೀಟ್ಸು ನೋಡಿಕೊಂಡು ನಿಮಗೆ ಸೀಟ್ ಆದರೆ ಅಲಾಟ್ ಆಗುತ್ತೆ. ನೀವು ನಿಯರ್ ಬೈ ಕಾಲೇಜಸ್ನ ಆ್ಯಡ್ ಮಾಡಿದರೆ ನೀವು ವರಿ ಆಗೋ ಅಗತ್ಯವಿಲ್ಲ. ಇನ್ನು ಯಾರೆಲ್ಲ ಚಾಯ್ಸ್ 2 ಕೊಟ್ಟಿದ್ರೋ ಅವ್ರಿಗೆ ಹೆಂಗೂ ನಿಮಗೆ ಪ್ರಿಫರೆನ್ಸು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಆದರೆ ಇರುತ್ತೆ. ಅದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಮಾತ್ರ ನಿಮಗೆ ಸೆಕೆಂಡ್ ರೌಂಡಲ್ಲಿ ಆ ಕಾಲೇಜ್ ಆದರೆ ಅಲಾಟ್ ಆಗೋದು. ನಿಮಗೆ ಸೆಕೆಂಡ್ ರೌಂಡಲ್ಲಿ ಆದ ನಂತರ ನೀವು ನಮಗೆ ಫಸ್ಟ್ ರೌಂಡಲ್ಲಿರೋ ಕಾಲೇಜೇ ಬೇಕಿತ್ತು, ಇದು ಚೆನ್ನಾಗಿಲ್ಲ ಬೇಡ ಅಂದರೆ ನಾವು ಕೊಡೋದಿಲ್ಲ. ನೀವು ಆಲ್ರೆಡಿ ಫೀಸು ಪೇ ಮಾಡಿರ್ತೀರ, ಮತ್ತು KE ಆದರೆ ಮುಟ್ಗೋಲು ಹಾಕೊಳ್ಳುತ್ತೆ ಫೀಸ್ನ. ಇಲ್ಲ ನೀವು ಜಾಯ್ನ್ ಆಗಲಿಲ್ಲ, ಸೀಟ್ನ ಸರೆಂಡರ್ ಮಾಡ್ತೀರಿ, ಇನ್ ಕೇಸ್ ಥರ್ಡ್ ರೌಂಡ್ ಇದೆ ಅಂದರೆ ಮಾತ್ರ ನಿಮಗೆ ಸೀಟ್ನ ಸರೆಂಡರ್ ಲಿಂಕಲ್ಲಿ ಸಬ್ಮಿಟ್ ಮಾಡಿದರೆ ನೀವು ಪೇ ಮಾಡಿರೋ KE ಫೀಸಲ್ಲಿ 5K ಅಮೌಂಟ್ನ ಕಟ್ ಮಾಡಿ ಇನ್ನು ಉಳಿದಿದ್ದ ಅಮೌಂಟ್ನ ಆ ಬ್ಯಾಂಕ್ ಅಕೌಂಟ್ಗೆ ಆದರೆ ಹಾಕ್ತಾರೆ. ಇಷ್ಟು ಸೆಕೆಂಡ್ ರೌಂಡ್ ಬಗ್ಗೆ ಹಾಗೆ ಥರ್ಡ್ ರೌಂಡ್ ಬಗ್ಗೆ. ಇನ್ನೂ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಫಾಲೋ ಆಗಿ ಅಲ್ಲಿ ಮೆಸೇಜ್ ಮಾಡ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.